ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಕೇಳಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರ, FM ಫ್ರೀಕ್ವೆನ್ಸಿ 90.4 ಮೆಗಾಹರ್ಟ್ಸ್. ಇಂದಿನ ಈ ಕಾರ್ಯಕ್ರಮದಲ್ಲಿ ನೈರ್ಮಲ್ಯ ಹಾಗೂ ಶುಚಿತ್ವದ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಶಾಲೆಗಳಲ್ಲಿ ಕೈಗೊಳ್ಳುವಂತಹ ಕ್ರಮಗಳ ಬಗ್ಗೆ ಶ್ರೀಮತಿ ಶಾರದಾ ಉಪಾಧ್ಯಾಯ ಹಿರಿಯಡ್ಕ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳೋಣ. ಈಗ ಮೊದಲಿಗೆ ಶಾರದಾ ಉಪಾಧ್ಯಾಯ ಅವರೊಂದಿಗೆ ನಡೆಸಿದ ಮಾತುಕತೆ. ಶಾಲೆಗಳಲ್ಲಿ ಸ್ವಚ್ಛತೆ ಹಾಗೂ ನೈರ್ಮಲ್ಯ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸುವುದರೊಂದಿಗೆ ಈ ನಿಟ್ಟಿನಲ್ಲಿ ನೀರು, ಶೌಚಾಲಯದ ಸೌಲಭ್ಯವನ್ನು ಎಲ್ಲೆಡೆ ಕಲ್ಪಿಸಬೇಕಾಗಿದೆ. ಅನೇಕ ಶಾಲೆಗಳಲ್ಲಿ ಸಮಸ್ಯೆಗಳಿದ್ದರೂ ಅಂತಹ ಕಡೆಗಳಲ್ಲಿ ಇದನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಸರ್ಕಾರವು ಜೊತೆಗೆ ಶಾಲಾ ಆಡಳಿತ ಮಂಡಳಿಯು ಕ್ರಮ ಕೈಗೊಳ್ಳುತ್ತದೆ. ಇದರಲ್ಲಿ ಊರಿನವರ ದಾನಿಗಳ ನೆರವನ್ನು ಪಡೆಯುತ್ತವೆ. ಹಿಂದೆ ಒಂದು ಕಾಲ ಇತ್ತು, ಶಾಲೆಗಳಲ್ಲಿ ಮಕ್ಕಳು ಅಧಿಕ ಸಂಖ್ಯೆಯಲ್ಲಿ ಇದ್ದರೂ ಕೂಡ ಶೌಚಾಲಯದ ವ್ಯವಸ್ಥೆ ಸಮರ್ಪಕವಾಗಿರಲಿಲ್ಲ. ಬಯಲು ಬಹಿರ್ದೆಸೆಯಿಂದಾಗಿ ಮಕ್ಕಳಲ್ಲಿ ರಕ್ತಹೀನತೆ, ಚರ್ಮದ ಕಾಯಿಲೆಗಳು, ನೀರಿನ ಮೂಲಕ ರೋಗ ಹರಡುವಂಥ ಸಮಸ್ಯೆಗಳು ಕಂಡುಬರ್ತಾ ಇದ್ದವು. ಆದರೆ ಇಂದು ಹಾಗಿಲ್ಲ, ಪರಿಸ್ಥಿತಿ ಸುಧಾರಿಸಿದೆ. ಕಡಿಯಾಳಿ ಶಾಲೆಯಲ್ಲಿ ಸುದೀರ್ಘ ಕಾಲ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ವಿಜ್ಞಾನ ಶಿಕ್ಷಕಿ ಶಾರದಾ ಉಪಾಧ್ಯಾಯ ಅವರು ಅವರ ಕಾಲದ ವ್ಯವಸ್ಥೆಯನ್ನು ನೆನಪಿಸಿಕೊಳ್ಳುತ್ತಾರೆ. ನಾನು ಮೊದಲು ಒಂದು 7 ವರ್ಷ ಸುಳ್ಯ ಪುತ್ತೂರು ತಾಲೂಕು ಬಾರ್ಡ್ರಲ್ಲಿ ಒಂದು ಶಾಲೆ ಪೆರ್ನಾಜೆ ಅಂತ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಶಾಲೆ ಬಹಳ ಚೆನ್ನಾಗಿ ನಡೀತಾ ಇತ್ತು, ಮಕ್ಕಳು ತುಂಬ ಇದ್ದರು. ಅಲ್ಲಿ ಒಳ್ಳೆಯ ಹೆಡ್ ಮಾಸ್ಟರ್ ಇದ್ದರು, ಶಾಮಣ್ಣ ಅಂಥೇಳಿ. ನಾನು ಮನೆಯಿಂದ ಸುಮಾರು ಒಂದು 6-7 ಕಿಲೋಮೀಟ್ರ್ ದೂರ ಕ್ರಮಿಸಿ ಬರಬೇಕಾಗಿತ್ತು. ಒಂದು 4 ಕಿಲೋಮೀಟ್ರ್ನಷ್ಟು ನಾನು ನಡ್ಕೊಂಡೇ ಬರಬೇಕಿತ್ತು. ಆಮೇಲೆ ಗೌರ್ಮೆಂಟ್ ಬಸ್ಸುಗಳು ಒಂದೊಂದು ಇರ್ತಿತ್ತಷ್ಟೇ, 1 ಗಂಟೆಗೊಮ್ಮೆ. ಕೆಲವೊಮ್ಮೆ ಅದು ಫುಲ್ಲಾಗಿ ಬರಲಿಕ್ಕಾಗದೆ ನಡ್ಕೊಂಡೇ ಶಾಲೆಗೆ ಸೇರ್ತಾಯಿದ್ದೆ. ಆಗ ಶಾಲೆಗೆ ಮುಟ್ಟುವಾಗ ಗಂಟೆ ಟೈಮ್ ಆಗಿಬಿಡ್ತಿತ್ತು. ಇಂಥ ಒಂದು ಪರಿಸ್ಥಿತಿ ಇತ್ತಲ್ಲಿ ಆವಾಗ. ಈಗ ಬೇಕಾದಷ್ಟು ವಾಹನಗಳಿದ್ದಾವೆ, ತೊಂದರೆ ಇಲ್ಲ. 7 ವರ್ಷ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಂತರ ಉಡುಪಿಗೆ ಟ್ರಾನ್ಸ್ಫರ್ ಆಗಿ ಬಂದೆ, ಕಮಲಾಬಾಯಿ ಹೈಸ್ಕೂಲಿಗೆ. ಇಲ್ಲಿ ಬರುವಾಗ ತುಂಬ ಮಕ್ಕಳಿದ್ರು. ಇಲ್ಲಿ ಸಾಧಾರಣ ಒಂದು 800 ಮಕ್ಕಳೆಲ್ಲ 800ಕ್ಕೂ ಹೆಚ್ಚು ಮಕ್ಕಳು ಕಲಿತಾಯಿದ್ರು. ಅಂಥ ದೊಡ್ಡ ಶಾಲೆ. ನಾನು ಸಣ್ಣ ಶಾಲೆಯಲ್ಲಿದ್ದವಳು, ಇಲ್ಲಿ ಬರುವಾಗ ದೊಡ್ಡ ಶಾಲೆ. ಆದರೆ ಈ ಶಾಲೆ ನೋಡುವಾಗಲೇ ಒಂಥರ ಖುಷಿ ಆಗ್ತಿತ್ತು. ಯಾಕಂದರೆ ಒಳ್ಳೆ ಶಿಸ್ತಿತ್ತು, ಒಳ್ಳೆ ಅಧ್ಯಾಪಕರು, ಒಳ್ಳೆ ಹೆಡ್ ಮಾಸ್ಟ್ರು ಎಲ್ಲ ಇದ್ದುಕೊಂಡು ಬಹಳ ಶಿಸ್ತಿನ ಶಾಲೆ ಅಂತ ಅನಿಸ್ಕೊಂಡಿತ್ತು. ಮತ್ತು ಪ್ರತಿಷ್ಠಿತ ಶಾಲೆ ಉಡುಪಿಯಲ್ಲಿ. ನಾವು 25 ಜನ ಸ್ಟಾಫ್ ಇತ್ತು. ಪೆರ್ನಾಜೆಯಲ್ಲಿ ಕಡಿಮೆ ಇದ್ದದ್ದು, 8-10 ಜನ. ಇಲ್ಲಿ 25 ಜನಕ್ಕೂ ಜಾಸ್ತಿ ಟೀಚರ್ಸ್ ಇದ್ದರು. ಸೈನ್ಸ್ ಮೇಯ್ನ್, ನಂದು ಸೈನ್ಸ್ ಸಬ್ಜೆಕ್ಟು. ಕೆಲವೊಮ್ಮೆ ಮ್ಯಾಥ್ಸು ಮಾಡಬೇಕಾಗ್ತಿತ್ತು. ಮ್ಯಾಥ್ಸ್ನಲ್ಲಿ ಕೂಡ ತೊಂದರೆ ಇಲ್ಲ. ನಾನು ಅಂದರೆ ಹೈಸ್ಕೂಲ್ನಲ್ಲಿ ಮ್ಯಾಥ್ಸ್ ತಗೊಂಡಿದ್ದೆ ಎಲೆಕ್ಟಿವ್ಸ್ ಆಗಿ. ಹಾಗಾಗಿ ಮ್ಯಾಥ್ಸ್ ಮಾಡೋದಕ್ಕೆ ತೊಂದರೆ ಆಗಲಿಲ್ಲ ನನಗೆ, ಅದು ಸಹ ಮಾಡ್ತಾಯಿದ್ದೆ. ಮೇಯ್ನು ಸೈನ್ಸ್ ನಂದು, ಅದರಲ್ಲೂ ಬಯಾಲಜಿ. ಇಲ್ಲಿ ಈ ಶಾಲೆಯಲ್ಲಿ ತುಂಬ ಬೇರೆ ಬೇರೆ ಕ್ಲಬ್ಗಳೆಲ್ಲ ಇದ್ದವು. ಸೈನ್ಸ್ ಕ್ಲಬ್ಬು, ಇಕೋ ಕ್ಲಬ್ಬು, ಆಮೇಲೆ ಇಂಟ್ರ್ಯಾಕ್ಟ್ ಕ್ಲಬ್ಬು, ಸ್ಕೌಟು, ಗೈಡು, NCC ಎಲ್ಲ ಮಕ್ಕಳಿಗೆ ಕಲೀಲಿಕ್ಕೆ ಕ್ಲಾಸ್ ರೂಮ್ ಟೀಚಿಂಗ್ನೊಟ್ಟಿಗೆ ಏನೇನು ಬೇಕೋ ಅದೆಲ್ಲ ಸಹ ಬೇರೆ ಅವಕಾಶಗಳಿದ್ವು ಈ ಕ್ಲಬ್ಗಳ ಮೂಲಕ. ಹಾಗಾಗಿ ತುಂಬ ಮಕ್ಕಳು ಭಾಗವಹಿಸ್ತಾನೂ ಇದ್ದರು ಆವಾಗ. ಇಕೋ ಕ್ಲಬ್ಬಿನಲ್ಲಿ ವಾರಕ್ಕೊಮ್ಮೆ ಸಭೆ ಸೇರೋದು, ಸಭೆ ಸೇರಿ ಮಕ್ಕಳಿಂದ ಚಟುವಟಿಕೆಗಳನ್ನು ಮಾಡಿಸುವಂಥದ್ದು. ಆಮೇಲೆ ಕೆಲವೊಮ್ಮೆ ಹೊರಗಿನಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸುವಂಥದ್ದು. ಉದಾಹರಣೆಗೆ ಮುರಾರಿ ಬಲ್ಲಾಳ್ ಮತ್ತು ಗುರುರಾಜ್ ಸನೀಲ್ ಅವರನ್ನೆಲ್ಲ ಕರೆಸಿ ಪರಿಸರಕ್ಕೆ ಸಂಬಂಧಪಟ್ಟಂಥ
ಉಪನ್ಯಾಸಗಳನ್ನು ಅವರಿಂದ ಏರ್ಪಡಿಸುವುದು, ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸುವುದು ಮಾಡ್ತಾಯಿತ್ತು. ಪ್ಲಾಸ್ಟಿಕ್ಕಿನ ಬಳಕೆ ಬಗ್ಗೆ ಮುರಾರಿ ಬಲ್ಲಾಳರು ಅದರ ಅಪಾಯ, ಅದರ ಪರಿಸರಕ್ಕೆ ಆಗುವಂಥ ಹಾನಿ ಬಗ್ಗೆ ಎಲ್ಲ ಅವರು ತುಂಬ ವಿಷಯಗಳನ್ನು ಮಾಹಿತಿ ಕೊಟ್ಟಿದ್ದರು ಮಕ್ಕಳಿಗೆ. ಆಮೇಲೆ ಬೇರೆ ಕೂಡ ನಾವು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿದ್ದೇವೆ. ಸಮಿತಿ ಮಾಡಿ ಅದರಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳನ್ನೆಲ್ಲ ಮಾಡಿ ಆ ಮಕ್ಕಳೇ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಿದ್ರು. ನಾವೆಲ್ಲ ಗೈಡ್ ಮಾಡ್ತಾಯಿತ್ತಷ್ಟೇ ಅವರಿಗೆ. ಹಾಗಾಗಿ ಇಕೋ ಕ್ಲಬ್ಬಲ್ಲಿ ಮತ್ತು ನಾವು ಟೂರಿಗೆ ಕೂಡ ಮಕ್ಕಳನ್ನು ಶೈಕ್ಷಣಿಕ ಪ್ರವಾಸಕ್ಕೆ ಕೂಡ ಕರ್ಕೊಂಡು ಹೋಗಿದ್ದೆವು. ಮತ್ತು ಪ್ರತಿ ಜೂನ್ನಲ್ಲಿ ವಿಶ್ವ ಪರಿಸರ ದಿನಾಚರಣೆ ದಿವಸ ಮಣಿಪಾಲಕ್ಕೊಂದು ನಮ್ಮದು ಭೇಟಿ ಇದ್ದೇ ಇರ್ತಿತ್ತು. ಅದು ಖಾಯಂ ಆಗಿ ಪ್ರತಿ ವರ್ಷ ಮಣಿಪಾಲಕ್ಕೆ ಹೋಗಿ ಅಲ್ಲಿ ಇರುವಂಥ ಗಾರ್ಡನ್ಗಳು ಅದು ಇದು ಎಲ್ಲ ನೋಡಿ ಮಕ್ಕಳನ್ನು ತಿರುಗಾಡಿಸಿ ಬರ್ತಿತ್ತು. ಮಣಿಪಾಲದಲ್ಲಿ ಬೇಕಾದಷ್ಟು ನೋಡಲಿಕ್ಕೆ ಇತ್ತು. ಶೌಚಾಲಯ ಎಲ್ಲ ಇತ್ತು. ಆಮೇಲೆ ಸ್ವಲ್ಪ ನೀರಿನ ಸಮಸ್ಯೆ ಇತ್ತು. ಬಾವಿ ಇದ್ದರೂ ಸಹ ಎಲ್ಲ ನೀರನ್ನು ಹೆಚ್ಚು ಉಪಯೋಗಿಸ್ತಿರಲಿಲ್ಲ. ಮತ್ತು ಬಾವಿಯನ್ನು ಶುದ್ಧೀಕರಿಸಿ ಅದನ್ನು ಉಪಯೋಗಿಸಲಿಕ್ಕೆ ಶುರು ಮಾಡಿದ್ದು. ಆಮೇಲೆ ನೀರಿನ ಸಮಸ್ಯೆ ಸ್ವಲ್ಪ ಕಮ್ಮಿ ಅನಿಸ್ತು. ಆರಂಭದಲ್ಲಿ ನೀರಿನ ಸಮಸ್ಯೆ ತುಂಬ ಇತ್ತು. ಅಂದರೆ ಮುನ್ಸಿಪಾಲ್ಟಿ ನೀರನ್ನೇ ಅವಲಂಬಿಸಿಕೊಂಡಿದ್ದರು. ಹಾಗಾಗಿ ಮತ್ತು ನೀರಿನ ವ್ಯವಸ್ಥೆ ಒಂದು ಆಯಿತು. ಆಮೇಲೆ ಬೇರೆ ಬೇರೆ ಸಂಘ ಸಂಸ್ಥೆಗಳೆಲ್ಲ ಶಾಲೆಗೆ ಅಕ್ವಾಗಾರ್ಡ್ನಂತಹ ಶುದ್ಧ ಕುಡಿಯುವ ನೀರಿನ ಉಪಕರಣಗಳನ್ನು ಕೊಟ್ಟದ್ರಿಂದ ಮಕ್ಕಳು ಶುದ್ಧ ನೀರನ್ನೇ ಕುಡಿತಿದ್ರು. ನೇರ ಬಾವಿ ನೀರು ಕುಡಿಯೋ ಪ್ರಶ್ನೆ ಇಲ್ಲ. ಕುಡಿಯುವ ಶುದ್ಧ ನೀರು ಮಕ್ಕಳಿಗೆ ಸಿಗ್ತಾಯಿತ್ತು. ಆಮೇಲೆ ಬಿಸಿಯೂಟ ಶುರುವಾದಮೇಲೆ ಕೂಡ ಹಾಗೆ ವ್ಯವಸ್ಥೆ ಒಳ್ಳೆ ಮಾಡಿದರು. ಹೆಡ್ ಮಾಸ್ಟರ್ ಎಲ್ಲ, ಆಡಳಿತ ಮಂಡಳಿಯೆಲ್ಲ ಒಳ್ಳೆ ವ್ಯವಸ್ಥೆ ಮಾಡಿತ್ತು. ಪಾತ್ರೆ ತೊಳಿಲಿಕ್ಕೆ, ಮಕ್ಕಳಿಗೆ ಬಟ್ಟಲು ತೊಳಿಲಿಕ್ಕೆ ಎಲ್ಲ ಬೇಕಾದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಮಾಡಿತ್ತು. ಹೆಣ್ಮಕ್ಕಳಿಗೆ ಅವರದೇ ಆದ ಸಮಸ್ಯೆಗಳಿರ್ತವೆ. ಈ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಅವರಿಗೆ ನೆರವಾಗ್ತಾ ಇದ್ದರು ಶಾರದಾ ಉಪಾಧ್ಯಾಯ ಅವರು. ಮತ್ತು ಶೌಚಾಲಯಗಳಲ್ಲಿ ಹೆಣ್ಣು ಮಕ್ಕಳು ಸ್ಯಾನಿಟರಿ ಪ್ಯಾಡ್ಗಳನ್ನು ಸಿಕ್ಕಲ್ಲಿ ಎಸೆಯುವುದಿತ್ತು, ಸೀದಾ ಹೊಂಡಕ್ಕೆ ಹಾಕೋದಿತ್ತು. ಸ್ಯಾನಿಟರಿ ಇದನ್ನು ಪೆಟ್ಟಿಗೆ ಹಾಕ್ತಿದ್ರು. ಆದಾಗ ಬ್ಲಾಕ್ ಆಗ್ತಿತ್ತು, ತೊಂದರೆ ಆಗ್ತಾಯಿತ್ತು. ಹಾಗಾಗಿ ಮಕ್ಕಳಿಗೆ ನಾವು ಪರಿಣತರನ್ನು ಕರೆಸಿ ಅವರಿಗೆ ಅದರ ನೈರ್ಮಲ್ಯ ಮತ್ತು ಅದನ್ನು ಉಪಯೋಗಿಸೋದು ಹೇಗೆ, ಅದನ್ನು ವಿಲೇವಾರಿ ಮಾಡೋದು ಹೇಗೆ, ಇದರ ಬಗ್ಗೆ ಎಲ್ಲ ಮಕ್ಕಳಿಗೆ ಹೇಳಿಕೊಡ್ತಾಯಿತ್ತು. ಆಮೇಲೆ ಅಲ್ಲಿ ವ್ಯವಸ್ಥೆ ಒಂದು ಬಕೆಟ್ ಇಟ್ಟು ಆ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಕೋದು, ನಂತರ ಹೊರಗೆ ಬಿಸಾಡುವಂಥದ್ದು, ಅದನ್ನು ವ್ಯವಸ್ಥೆ ಮಾಡಿತ್ತು. ಹಾಗಾಗಿ ಮತ್ತೆ ಶುಚಿತ್ವ ಇತ್ತು ಒಳ್ಳೆ. ನಾವು ಶಾಲೆಯಲ್ಲಿ ಟೀಚರ್ಸ್ ಏನು ಮಾಡ್ತಿತ್ತು, ಈ ಸ್ಯಾನಿಟರಿ ಪ್ಯಾಡ್ಗಳನ್ನು ಸ್ಪೇರ್ ಆಗಿ ಇಟ್ಕೊಳ್ತಾ ಇದ್ದೆವು. ಕೆಲವೊಮ್ಮೆ ಹೆಣ್ಮಕ್ಳು ಸಡನ್ನಾಗಿ ಬಂದುಕೊಂಡು ಟೀಚರ್ ಹೀಗೀಗಾಯಿತು, ನನಗೆ ತೊಂದರೆ ಆಗ್ತಾಯಿದೆ, ಏನಾದ್ರು ಇದೆಯಾ ನಿಮ್ಮ ಹತ್ರ ಸ್ಯಾನಿಟರಿ ಪ್ಯಾಡ್ ಅಂತ ಕೇಳ್ತಿದ್ರು. ಹಾಗಾಗಿ ಆ ಟೈಮ್ನಲ್ಲಿ ನಾವು ಕೊಡ್ತಾಯಿತ್ತು. ಸ್ಯಾನಿಟರಿ ಪ್ಯಾಡಿನ ಉಪಯೋಗ ಮತ್ತು ಅದರಿಂದ ಆರೋಗ್ಯಕ್ಕೆ ಆಗುವಂಥ ಅನುಕೂಲತೆ, ಅದರ ಬಗ್ಗೆ ಸಹ ನಾವು ವಿವರಿಸಿ ಹೇಳ್ತಾಯಿತ್ತು. ಬರೀ ಹೆಣ್ಣು ಮಕ್ಕಳನ್ನು ಕೂರಿಸಿಕೊಂಡು ಸಭೆ ಮಾಡಿ ಸ್ಯಾನಿಟರಿ ಪ್ಯಾಡ್ಗಳ ಉಪಯೋಗದ ಬಗ್ಗೆ ಪಾಠ ಮಾಡ್ತಾಯಿತ್ತು, ಅವರಿಗೆ ತಿಳಿಸಿ ಹೇಳ್ತಾಯಿತ್ತು. ನೀವೊಬ್ಬರು ವಿಜ್ಞಾನ ಶಿಕ್ಷಕಿ ಆದ್ದರಿಂದ ಈಗ ನಮ್ಮ ಪಠ್ಯದಲ್ಲೂ ಈ ಪರಿಸರ ಮತ್ತು ಆರೋಗ್ಯ, ನೀರು, ನೈರ್ಮಲ್ಯ ಇದರ ವಿಷಯಗಳೆಲ್ಲ ಆಗಲೂ ಅಡಕವಾಗಿತ್ತು ಅದರಲ್ಲಿ? ಹಾಂ, ಖಂಡಿತ ಅದರಲ್ಲಿ ಇರ್ತಿತ್ತು. ಸಂದರ್ಭ ಬಂದಾಗಲೆಲ್ಲ ನಾನು ಪಾಠ ಮಾಡುವಾಗ ಮುಖ್ಯವಾಗಿ ನೈರ್ಮಲ್ಯದ ಬಗ್ಗೆ, ಆಮೇಲೆ ಪರಿಸರದ ಬಗ್ಗೆ, ಪ್ರಾಣಿಗಳು, ಸಸ್ಯಗಳು, ಇವುಗಳ ಬಗ್ಗೆ ಎಲ್ಲ ನಾವು ನಾನು ಬಯಾಲಜಿ ಟೀಚರ್ ಆದ್ದರಿಂದ ಅದರ ಸಸ್ಯಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ ಎಲ್ಲ ಹೇಳುವಾಗ ಅದರ ಬಗ್ಗೆ ಕಾಳಜಿ ಇಟ್ಕೊಳ್ಳುವ ಹಾಗೆ ನಾನು ಹೇಳ್ತಾ ಇದ್ದೆ ಅವರಿಗೆ. ನಾನು ಮತ್ತು ಮಕ್ಕಳನ್ನು ಶೈಕ್ಷಣಿಕ ಪ್ರವಾಸಕ್ಕೂ ಕರ್ಕೊಂಡು ಹೋಗ್ತಾ ಇದ್ದೆ ಕೆಲವು ಕಡೆಗಳಿಗೆ. ಮಣಿಪಾಲಕ್ಕೂ ಕೂಡ ನಾವು ಹೋದಾಗ ಅಲ್ಲೆಲ್ಲ ಅದಕ್ಕೆ ಪರಿಸರಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಇದ್ದೆ. ಪರಿಸರ ಸಂಘದಲ್ಲಿ ಸ್ಪರ್ಧೆಗಳನ್ನು ಮಾಡ್ತಾಯಿತ್ತು. ಮಕ್ಕಳೇ ರಸಪ್ರಶ್ನೆಗೆ ಏರ್ಪಡಿಸಿ ರಸಪ್ರಶ್ನೆಯಲ್ಲಿ ಗೆದ್ದವರಿಗೆ ಬಹುಮಾನ ಕೊಡುವಂಥದ್ದು, ಸ್ಪರ್ಧೆಗಳನ್ನು ನಡೆಸುವಂಥದ್ದು. ಮತ್ತು ಹೊರಗೆ ಕೂಡ ಮಕ್ಕಳನ್ನು ಸ್ಪರ್ಧೆಗೆ ಕಳಿಸ್ತಾ ಇತ್ತು ನಾವು. ಇಕೋ ಕ್ಲಬ್, ಬೇರೆ ಬೇರೆ ಶಾಲೆಗಳಲ್ಲಿ ಇಕೋ ಕ್ಲಬ್ಗಳಿದ್ವು, ಅವುಗಳ ನಡುವೆ ಸ್ಪರ್ಧೆಗಳನ್ನು ಏರ್ಪಡಿಸಿದಾಗ ನಾವು ಮಕ್ಕಳನ್ನು ಅಲ್ಲಿಗೆ ಕಳಿಸಿ ಮಕ್ಕಳು ಬಹುಮಾನ ತಗೊಂಡು ಬಂದದ್ದು ಬೇಕಾದಷ್ಟಿದೆ. ಆರಂಭ ಅವರು HM ಆಗಿರುವಾಗ ಸಾಹಿತ್ಯ ಸಮ್ಮೇಳನ ಆಗಿದೆ. ಅದರಲ್ಲಿ
ಆವಾಗ ಒಳ್ಳೆ ಪ್ರತಿಭಾವಂತ ಮಕ್ಕಳೆಲ್ಲ ಇದ್ದರು. ಅವರಿಗೆಲ್ಲ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸುವಂಥ ಅವಕಾಶ ಸಿಕ್ಕಿತ್ತು. ಕನ್ನಡ ಮಾಧ್ಯಮ ಶಾಲೆ ಆದ್ದರಿಂದ ಎಲ್ಲ ಸೊರಗಿ ಹೋಗ್ತಾ ಇದೆ. ಕನ್ನಡ ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಆಗಿದೆ ಕೆಲವು ಕಡೆ. ಕಮಲಾಬಾಯಿ ಕೂಡ ಅದರಿಂದ ಹೊರತಾಗಿಲ್ಲ. 800ಕ್ಕಿಂತ ಹೆಚ್ಚು ಮಕ್ಕಳಿದ್ದ ಶಾಲೆಯಲ್ಲಿ ಈಗ ಒಂದು 100ರಷ್ಟು ಕೂಡ ಮಕ್ಕಳಿಲ್ಲ. ಹಾಗಾಗಿ ಅಲ್ಲಿ ಈಗ ಇಂಥ ಚಟುವಟಿಕೆಗಳು, ಕ್ಲಬ್ಗಳಂಥ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಕಷ್ಟ ಆಗ್ತದೆ, ಮಕ್ಕಳು ಬರೋದಿಲ್ಲ. ಮತ್ತು ಬರುವ ಮಕ್ಕಳು ಸಹ ತುಂಬ ಅಷ್ಟು ಪ್ರತಿಭಾವಂತ ಮಕ್ಕಳಲ್ಲ, ಬಹಳ ಬಡವರ ಮನೆಯಿಂದ ಬರುವಂಥದ್ದು. ಮತ್ತು ಅವರಿಗೆ ವಿದ್ಯಾಭ್ಯಾಸದ ಹಿನ್ನೆಲೆ ಗಟ್ಟಿ ಇಲ್ಲದೆ ಇರುವಂಥದ್ದಾದ ಕಾರಣ ಆ ಕ್ಲಬ್ಗಳನ್ನು ನಡೆಸಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಈಗ ತುಂಬ ಸೊರಗಿದೆ ಶಾಲೆ. ಪರಿಸರ ಮಾಲಿನ್ಯಕ್ಕೆ ಪ್ರಮುಖ ಕಾರಣ ಪ್ಲಾಸ್ಟಿಕ್. ನಾವಿಂದು ಇದರ ಬಳಕೆಯನ್ನು ಮಿತಿಮೀರಿ ಮಾಡ್ತಾ ಇದ್ದೇವೆ. ರಸ್ತೆ ಬದಿಯಲ್ಲಿ ಎಲ್ಲೆಂದರಲ್ಲಿ ಕಾಣುವ ಪ್ಲಾಸ್ಟಿಕ್ ತ್ಯಾಜ್ಯದ ನಿರ್ವಹಣೆ ಅಷ್ಟೊಂದು ಸುಲಭದ ಕಾರ್ಯ ಅಲ್ಲ. ಆದರೆ ಇಂತಹ ಸ್ಥಳಗಳನ್ನು ಕಂಡಾಗ, ಈ ದೃಶ್ಯವನ್ನು ಕಂಡಾಗ ಎಲ್ಲ ಮನಸ್ಸಿಗೆ ಆತಂಕವಾಗುತ್ತದೆ ಎನ್ನುತ್ತಾರೆ ಶಾರದಾ ಉಪಾಧ್ಯಾಯ ಅವರು. ನನಗೆ ಕೆಲವೊಮ್ಮೆ ಟೆಂಪ್ಟ್ ಆಗ್ತದೆ. ನಾನೇ ಕೆಲವೊಮ್ಮೆ ಏನಾಗ್ತದೆ, ನಮ್ಮ ಮನೆಯ ಎದುರು ಭಾಗ ರಸ್ತೆ ಆಚೆ ಈಚೆ ನನಗೆ ಪ್ಲ್ಯಾಸ್ಟಿಕ್ ಕಾಣಬಾರ್ದು, ಆ ಥರ ನನ್ನ ಮನಸ್ಸು. ಕೆಲವೊಮ್ಮೆ ಏನು ಮಾಡ್ತಾರಂದರೆ 2 ವೀಲರಲ್ಲಿ ಬಂದು ಕಸವನ್ನಲ್ಲಿ ಬಿಸಾಡಿ ಹೋಗ್ತಾರೆ. ನಾನು ಕೊನೆಗೆ ನಾನೇ ಕೈಗೆ ಗ್ಲೌಸ್ ಹಾಕ್ಕೊಂಡು ಅದನ್ನು ಹೆಕ್ಕಿ ಬ್ಯಾಗಿಗೆ ಹಾಕಿ ಮತ್ತು ಕಸದವರಿಗೆ ಕೊಟ್ಟದ್ದಿದೆ ಎಷ್ಟೋ ಸರ್ತಿ. ನನಗೆ ಅದು ಇಷ್ಟ ಆಗಲಿಲ್ಲ. ಹಾಗಾಗಿ ಮಕ್ಕಳನ್ನು, ನಾನು ಇಕೋ ಕ್ಲಬ್ಬಿನ ಮಕ್ಕಳನ್ನು ಕರ್ಕೊಂಡು ಶಾಲೆಯಲ್ಲಿ ಎಷ್ಟೋ ಸಲ ಹೊರಗೆ ಶಾಲೆಯ ಸುತ್ತಮುತ್ತ, ಶಾಲೆಯ ಕಾಂಪೌಂಡ್ನೊಳಗೆ ಕಸ ಎಲ್ಲ ಇದ್ದದನ್ನು ಹಾಗೆ ಹೆಕ್ಕಿಸಿ ಕ್ಲೀನ್ ಮಾಡಿಸ್ತಿದ್ದೆ. ನಾವು ಒಮ್ಮೆ ಹಾಗೆ ನಮ್ಮ ಮನೆ ಎದುರುಗಡೆ ಒಬ್ಬ ಕಸ ಬಿಸಾಡಿ ಹೋದ. ನಮ್ಮ ಮನೇಲಿ CC ಕ್ಯಾಮರಾ ಇರುವುದರಿಂದ ಅವನನ್ನು ಗುರುತಿಸಲಿಕ್ಕೆ ಸಾಧ್ಯ ಆಯಿತು. ಮತ್ತೊಮ್ಮೆ ಅವ ಪಾಸಾದಾಗ ಅವನನ್ನು ಹಿಡಿದು ನಿಲ್ಲಿಸಿ, ನೀವು ಹಾಕಿದ್ದೀರಿ, ನಾವು ಕಂಪ್ಲೇಂಟ್ ಕೊಡ್ತೇವೆ ಅಂತ ಹೇಳಿದ ಮೇಲೆ ಅವನ ಬಾಚಿಕೊಂಡು ಹೋದ ಅದನ್ನು ವಾಪಸ್. ಹಾಗೆ ನನಗೆ ಸ್ವಲ್ಪ ಅದರ ಬಗ್ಗೆ ಶಾಲೆಯಲ್ಲಿ ನಾನು ಹೇಳೋದು ಮಕ್ಕಳಿಗೆ, ಆದಷ್ಟು ಅದರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ನಾವು ಕಸ ಬಿಸಾಡೋದ್ರ ಬಗ್ಗೆ ಎಲ್ಲ ಪ್ರಜ್ಞೆ ಮೂಡಿಸಬೇಕಾಗ್ತದೆ. ಹೇಳಬೇಕು ನಾವು, ಪ್ಲಾಸ್ಟಿಕ್ ಕರಗುವುದಿಲ್ಲಲ್ಲ, ಪರಿಸರ ತುಂಬ ಗಲೀಜಾಗ್ತದೆ ಅಂತ ಹೇಳಬೇಕು. ಜನರೆಲ್ಲ ಏನಾದ್ರು ತಿಂಡಿ ತಿಂತಾರೆ, ಆ ಪ್ಲಾಸ್ಟಿಕನ್ನು ಅಲ್ಲೇ ಬಿಸಾಡಿ ಹೋಗ್ತಾರೆ. ಅದು ತುಂಬ ಅನಾಗರಿಕ ಅಂತ ಅನ್ನಿಸ್ತದೆ. ಪರಿಸರದ ಬಗ್ಗೆ ಶಿಕ್ಷಣವನ್ನೇ ಕೊಡಬೇಕು ಅವರಿಗೆ. ಪರಿಸರದ ಜಾಗೃತಿ ಮೂಡಿಸುವಂಥ ಶಿಕ್ಷಣವನ್ನೇ ಅವರಲ್ಲಿ ಕೊಡಬೇಕು. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ.